ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಮಧುಶ್ರೀ. ಬೆಂಗಳೂರಿನಲ್ಲಿ ಇಬ್ಬರು ಶಂಕಿತ ಉಗ್ರರು ಅರೆಸ್ಟ್. ಈ ಕ್ರಿಮಿಗಳ ಉದ್ದೇಶ ಏನಾಗಿತ್ತು ಗೊತ್ತಾ? ಆದಿಲ್ ಅಲಿಯಾಸ್ ಜೂಬಾ ಸಿಸಿಬಿಗೆ ತಗಲಾಕೊಂಡಿದ್ದು ಹೇಗೆ? ಈ ರಕ್ತ ಪಿಪಾಸುಗಳಿಗೆ ಬೆಂಗಳೂರೇ ಟಾರ್ಗೆಟ್ ಆಗಿತ್ತಾ? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರು ಒಡಲಲ್ಲಿ ಉಗ್ರ ಹೆಜ್ಜೆಗಳು ಜನರನ್ನ ಆತಂಕಕ್ಕೆ ದೂಡುತ್ತಿವೆ. ನಿನ್ನೆಯಷ್ಟೇ ಶಂಕಿತ ಉಗ್ರ ಅಖ್ತರ್ ಹುಸೇನ್ ಲಷ್ಕರ್ನನ್ನ ಬಂಧಿಸಿದ್ದ ಸಿಸಿಬಿ ಪೊಲೀಸರು ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿ 10 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಈ ನಡುವೆ ಅಖ್ತರ್ ಮತ್ತೊಬ್ಬನ ಹೆಸರನ್ನ ಬಾಯ್ಬಿಟ್ಟಿದ್ದೇ ತಡ ಸಿಸಿಬಿ ಪೊಲೀಸರು ಮತ್ತೊಬ್ಬ ಶಂಕಿತ ಉಗ್ರ ಜೂಬಾ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಇವನು ಕೂಡ ಅಸ್ಸಾಂ ಮೂಲದವನಾಗಿದ್ದು ತಮಿಳುನಾಡಿನ ಸೇಲಂನಲ್ಲಿ ಸಿಸಿಬಿ ಬಳಿ ಲಾಕ್ ಆಗಿದ್ದಾನೆ. ಅಂದಹಾಗೆ ಮತ್ತೋರ್ವ ಶಂಕಿತ ಉಗ್ರ ಆದಿಲ್ ಅಲಿಯಾಸ್ ಜೂಬಾ ಇತಿಹಾಸವು ಶಾಕ್ ಕೊಡುವಂತಿದೆ. ನೋಡೋಕೆ ಅಮಾಯಕನಂತೆ ಇದ್ದುಕೊಂಡೇ ಹೊಟ್ಟೆಪಾಡಿಗಾಗಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂತೆ. ಆದ್ರೆ ಮಾಡ್ತಿದ್ದದ್ದು ಮಾತ್ರ ಮನೆಹಾಳ್ ಕೆಲಸ. ಬೆಂಗಳೂರಿನಲ್ಲೇ ಇದ್ದ ಈ ಜೂಬಾ ಭಾನುವಾರ ಬೆಳಗಿನ ಜಾವ ತಮಿಳುನಾಡಿಗೆ ಹೋಗಿದ್ದಂತೆ. ಇತ್ತ ಅಖ್ತರ್ ಅಂದರ್ ಆಗ್ತಾ ಇದ್ದಂತೆ ಜೂಬಾ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಕೂಡಲೇ ಅಲರ್ಟ್ ಆದ ಸಿಸಿಬಿ ಡಿಸಿಪಿ ಶರಣಪ್ಪ ನೇತೃತ್ವದ ತಂಡ ಶಂಕಿತನ ಲೊಕೇಶನ್ ಆಧರಿಸಿ ಅಖಾಡಕ್ಕಿಳಿದಿದ್ದಾರೆ. ಶಂಕಿತ ಉಗ್ರ ಜೂಬಾ ಸೇಲಂನಲ್ಲಿರುವುದು ಖಚಿತವಾಗ್ತಿದ್ದಂತೆ ನಿನ್ನೆ ರಹಸ್ಯ ಕಾರ್ಯಾಚರಣೆ ನಡೆಸಿ ಜೂಬಾನನ್ನ ಬಂಧಿಸಿದ್ದಾರೆ. ಆದಿಲ್ ಅಲಿಯಾಸ್ ಜೂಬಾನನ್ನ ಸಿಸಿಬಿ ವಿಚಾರಣೆ ಮಾಡುತ್ತಿದೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಕರೆತಂದಿರುವ ಸಿಸಿಬಿ ಪೊಲೀಸರು ಆದಿಲ್ಗೆ ಎನ್ಕ್ವೈರಿ ಮಾಡುತ್ತಿದ್ದಾರೆ. ಅಖ್ತರ್ ಹುಸೇನ್ ಜೊತೆಗೆ ಆದಿಲ್ ಕೂಡ ಶಂಕಿತ ಉಗ್ರನಾಗಿದ್ದು, ಈ ಕ್ರಿಮಿಗಳ ಉದ್ದೇಶ ಏನಾಗಿತ್ತು, ಯಾಕೆ ಅಲ್-ಖೈದಾ ಸಂಪರ್ಕ ಮಾಡಿದ್ದು, ಅಸ್ಸಾಂನಿಂದ ಬೆಂಗಳೂರಿಗೆ ಬಂದಿದ್ಯಾಕೆ ಅನ್ನೋ ಬಗ್ಗೆ ಎಲ್ಲಾ ಆಯಾಮಗಳಲ್ಲೂ ತನಿಖೆ ಮಾಡುತ್ತಿದ್ದಾರೆ. ಇಷ್ಟೇ ಅಲ್ಲ, ಅಖ್ತರ್ ಜೊತೆಗೆ ರೂಮ್ನಲ್ಲಿ ಸಹೋದರ ಸೇರಿ 4 ಇದ್ರಂತೆ. ಸಿಸಿಬಿ ಪೊಲೀಸರು ಅವರೆಲ್ಲರನ್ನ ವಿಚಾರಣೆ ಮಾಡಿ ವಾಪಸ್ ಕಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಶಂಕಿತ ಉಗ್ರ ಅಖ್ತರ್ ಹುಸೇನ್ ಬಂಧನ ಪ್ರಕರಣ. ಶಂಕಿತ ಕ್ರಿಮಿಯ ವಿರುದ್ಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಂಕಿತ ಉಗ್ರ ಅಖ್ತರ್ ಹುಸೇನ್ ವಿರುದ್ಧ ಐಪಿಸಿ ಸೆಕ್ಷನ್ 153A, 123, 121, 120B ಹಾಗೂ ಐಪಿಸಿ ಸೆಕ್ಷನ್ 15, 16, 18 UAPA ಅಡಿ ಪ್ರಕರಣ ದಾಖಲಾಗಿದೆ. ಸಿಸಿಬಿ ಅಧಿಕಾರಿ ನೀಡಿದ ದೂರಿನ ಅನ್ವಯ ಕೇಸ್ ಬುಕ್ ಆಗಿದೆ. ಇಷ್ಟೇ ಅಲ್ಲ, ಅಖ್ತರ್ನನ್ನ ಕಸ್ಟಡಿಗೆ ಪಡೆದಿರುವ ಸಿಸಿಬಿ ಪೊಲೀಸರು ಕ್ರಿಮಿಗೆ ಗ್ರಿಲ್ ಮಾಡೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜಿಹಾದಿ ಮನಸ್ಥಿತಿಯಲ್ಲಿ ಕುಕೃತ್ಯಕ್ಕೆ ಶಂಕಿತ ಉಗ್ರ ಹೊಂಚು ಹಾಕಿದ್ದ ಅನ್ನೋದು ಬಯಲಾಗಿದೆ. ಬೆಂಗಳೂರಿನಲ್ಲಿ ಅಸ್ಸಾಂ ಮೂಲದವರ ಜೊತೆಗಿದ್ದ ಅಖ್ತರ್ ಮುಂದೆ ಏನೆಲ್ಲ ಉಗ್ರ ಕೃತ್ಯವೆಸಗಬೇಕೆಂದು ಪ್ಲಾನ್ ಮಾಡಿದ್ದಂತೆ. ತಾನು ಅಂದುಕೊಂಡಿದ್ದನ್ನ ಕಾರ್ಯರೂಪಕ್ಕೆ ತರಲು ಉಗ್ರ ಹೆಜ್ಜೆ ಇಟ್ಟಿದ್ದಂತೆ. ಇದಕ್ಕಾಗಿ ಅಲ್-ಖೈದಾ ಸೇರಿಕೊಂಡಿದ್ದ ಶಂಕಿತ ಉಗ್ರ ಅಖ್ತರ್ ಬೆಂಗಳೂರಿನಲ್ಲಿ ಇದ್ದುಕೊಂಡೇ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಅನ್ನೋ ಸತ್ಯ ಖಾಕಿ ತನಿಖೆಯಲ್ಲಿ ಹೊರಬಿದ್ದಿದೆ. ಬೆಂಗಳೂರು ಮಂದಿಯನ್ನ ಬೆಚ್ಚಿ ಬೀಳಿಸ್ತಾ ಉಗ್ರರ ಕರಾಳ ಹೆಜ್ಜೆ. 1.5 ತಿಂಗಳ ಹಿಂದೆಯೇ ಬೆದರಿಕೆ ಪತ್ರ ಬರೆದಿದ್ದ ಉಗ್ರ ಸಂಘಟನೆ. ಅಸಲಿಗೆ ಅಲ್-ಖೈದಾ ಬೆದರಿಕೆ ಪತ್ರದಲ್ಲಿ ಯಾರ್ಯಾರು ಟಾರ್ಗೆಟ್ ಗೊತ್ತಾ? ಕೆಪಿಎಸ್ಸಿ ಮಾಡಿದ ಮಹಾ ಎಡವಟ್ಟು ಎಂಥದ್ದು? ಸೋನಿಯಾ ಇಡಿ ವಿಚಾರಣೆಯ ವಿರುದ್ಧ ಹೇಗಿರಲಿದೆ ಕಾಂಗ್ರೆಸ್ನ ಯುದ್ಧ? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಅಂಧರಾಗಿರುವ ಶಂಕಿತ ಉಗ್ರನ ವಿಚಾರವಾಗಿ ಮತ್ತೊಂದು ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ. 1.5 ತಿಂಗಳ ಹಿಂದೆ ಅಲ್-ಖೈದಾ ಉಗ್ರ ಸಂಘಟನೆಯಿಂದ ಭಾರತದ ವಿವಿಧ ನಗರಗಳಲ್ಲಿ ಸ್ಫೋಟ ಮಾಡಲಾಗುತ್ತೆ ಅಂತ ಬೆದರಿಕೆ ಪತ್ರವೊಂದು ಬಂದಿತ್ತಂತೆ. ಇದೇ ಹಾದಿಯಲ್ಲಿ ತನಿಖೆಗೆ ಇಳಿದ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಲಾಕ್ ಆಗಿದ್ದ ಅಖ್ತರ್ ಹುಸೇನ್ನನ್ನ ವಿಚಾರಣೆ ಮಾಡಿದ್ದಾರೆ. ಆದರೆ ವಿಚಾರಣೆ ವೇಳೆ ಬಂಧಿತನಿಂದ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಈ ನಡುವೆ ಮತ್ತೋರ್ವ ಶಂಕಿತ ಉಗ್ರ ಅಲ್-ಖೈದಾ ಸಂಪರ್ಕದಲ್ಲಿದ್ದ ಆದಿಲ್ ಅಲಿಯಾಸ್ ಜೂಬಾ ಕೂಡ ಬೆಂಗಳೂರು ಸಿಸಿಬಿಗೆ ಲಾಕ್ ಆಗಿದ್ದಾನೆ. ಹೀಗಾಗಿ ಎನ್ಐಎ ಇಡೀ ದೇಶದಾದ್ಯಂತ ಫುಲ್ ಅಲರ್ಟ್ ಮಾಡಿದೆ. ಅಲ್-ಖೈದಾ ಬೆದರಿಕೆ ಪತ್ರದಲ್ಲಿ ಮತ್ತೊಂದು ಮಾಹಿತಿ ಸ್ಫೋಟಗೊಂಡಿದೆ. ರಕ್ತ ಪಿಪಾಸುಗಳು ಹಿಂದೂ ಸಂಘಟನೆಗಳ ಮುಖಂಡರ ಹತ್ಯೆಗೆ ಪ್ಲಾನ್ ಮಾಡಿದ್ರು ಅನ್ನೋದು ಬಯಲಾಗಿದೆ. ಪ್ರವಾದಿ ಮೊಹಮ್ಮದ್ ಅವಮಾನಕ್ಕೆ ಭಯೋತ್ಪಾದಕರು ಸಂಚು ರೂಪಿಸಿದ್ರು ಅನ್ನೋ ಬೆದರಿಕೆ ಪತ್ರದಿಂದ ತಿಳಿದು ಬಂದಿದೆ. ಈ ಬೆದರಿಕೆ ಪತ್ರದಲ್ಲಿ ಹಿಂದುತ್ವದ ಭಯೋತ್ಪಾದಕರಿಗೆ ನಾವು ಎಚ್ಚರಿಕೆ ನೀಡುತ್ತಿದ್ದೇವೆ, ಭಾರತದಲ್ಲಿ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ತೇವೆ, ಅವರ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡಲು ನಾವು ಸಿದ್ಧ, ಅವರನ್ನ ಸಾಯಿಸಲು ಮತ್ತು ನಾವು ಸಾಯಲು ಸಿದ್ಧ ಎಂದು ಬೆದರಿಕೆ ಪತ್ರ ಬರೆದಿದ್ದಾರೆ.
ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಮಂಕಿ ಪಾಕ್ಸ್ ಭೀತಿ ಶುರುವಾಗಿದೆ. ಕೇರಳ, ದೆಹಲಿ ಬಳಿಕ ಈಗ ಸಿಲಿಕಾನ್ ಸಿಟಿಗೂ ಮಂಕಿ ಪಾಕ್ಸ್ ಆತಂಕ ಮನೆ ಮಾಡಿದೆ. ದೆಹಲಿಯಲ್ಲಿ 4ನೇ ಪ್ರಕರಣ ಪತ್ತೆಯಾಗಿದ್ದು, ಆ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ. ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಎಚ್ಚರವಾಗಿರುವಂತೆ ಅಲರ್ಟ್ ಮಾಡಿದೆ. ಇಷ್ಟೇ ಅಲ್ಲ, ರಾಜ್ಯದ ಡಿಎಚ್ಒ, ಸಿಎಚ್ಒ ಹಾಗೂ ಜಿಲ್ಲಾ ಆಸ್ಪತ್ರೆಗಳ ನಿರ್ದೇಶಕರ ಜೊತೆ ಸಭೆ ನಡೆಸಿರುವ ಆರೋಗ್ಯ ಇಲಾಖೆ ಮಂಕಿ ಪಾಕ್ಸ್ ನಿಯಂತ್ರಣಕ್ಕೆ ಸಲಹೆ ಸೂಚನೆ ನೀಡಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತ್ಯೇಕ 2 ಬೆಡ್ಗಳ ವಾರ್ಡ್ ಮೀಸಲಿಡಲು ಹೇಳಿದ್ದು, ಬೆಂಗಳೂರಿನಲ್ಲೂ 2 ಆಸ್ಪತ್ರೆಗಳಲ್ಲಿ ಮಂಕಿ ಪಾಕ್ಸ್ ವಾರ್ಡ್ ನಿರ್ಮಾಣಕ್ಕೆ ಸೂಚಿಸಿದೆ. ಕೆಪಿಎಸ್ಸಿ ಮಹಾ ಎಡವಟ್ಟು ಬಯಲಾಗಿದೆ. 2016ರಲ್ಲಿ ಅವೈಜ್ಞಾನಿಕವಾಗಿ ಹೊರಡಿಸಿದ್ದ ಆದೇಶವನ್ನ ಕರ್ನಾಟಕ ಲೋಕಸೇವಾ ಆಯೋಗ ಇನ್ನೂ ತಿದ್ದಿಕೊಂಡಿಲ್ಲ. ಆರ್ಟಿಒ ಇನ್ಸ್ಪೆಕ್ಟರ್ ನೇಮಕಾತಿಗೆ ನೋಟಿಫಿಕೇಶನ್ ಹೊರಡಿಸಿದ್ದ ಕೆಪಿಎಸ್ಸಿ ಪೆಟ್ರೋಲ್ ವೆಹಿಕಲ್ನಲ್ಲಿ ಹೆವಿ ಲೈಸೆನ್ಸ್ ಬೇಕೆಂದಿತ್ತು. ಆದರೆ ಪೆಟ್ರೋಲ್ ವೆಹಿಕಲ್ ವಿಭಾಗದಲ್ಲಿ ಹೆವಿ ವೆಹಿಕಲ್ ಬರೋದಿಲ್ಲ ಅನ್ನೋದೇ ಕೆಪಿಎಸ್ಸಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತಿದೆ. ಇದರಿಂದ ಪೆಟ್ರೋಲ್ ವೆಹಿಕಲ್ನಲ್ಲಿ ಹೆವಿ ವೆಹಿಕಲ್ ಲೈಸೆನ್ಸ್ ಇಲ್ಲ ಅಂತ ಸಾವಿರಾರು ಆಸಕ್ತ ಅಭ್ಯರ್ಥಿಗಳು ಸುಮ್ಮನಾಗಿದ್ರು. ಆದ್ರೀಗ ಏಕಾಏಕಿ ಕೆಎಸ್ಆರ್ಟಿಸಿಯಲ್ಲಿ ಡೀಸೆಲ್ ವೆಹಿಕಲ್ನಲ್ಲಿ ಟ್ರೈನಿಂಗ್ ಮುಗಿಸಿರೋರಿಗೆ ನೇಮಕಾತಿ ಮಾಡಿಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇಂದು ಕೂಡ ಸೋನಿಯಾ ಗಾಂಧಿ ವಿಚಾರಣೆಗೆ ಇಡಿ ಕರೆದಿದೆ. ಇದರಂತೆ ಇವತ್ತು ಸೋನಿಯಾ ಗಾಂಧಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. 2ನೇ ಬಾರಿ ಸೋನಿಯಾ ಗಾಂಧಿ ವಿಚಾರಣೆ ನಡೆಸಲಿರುವ ಇಡಿ ನ್ಯಾಷನಲ್ ಹೆರಾಲ್ಡ್ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಈ ಹಿಂದೆ 1 ದಿನದ ವಿಚಾರಣೆ ಎದುರಿಸಿದ್ದ ಸೋನಿಯಾ ಇದೀಗ ವಿಚಾರಣೆ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಸೋನಿಯಾ ಗಾಂಧಿ ಇಡಿ ವಿಚಾರಣೆಗೆ ಖಂಡಿಸಿ ಇಂದು ಕೂಡ ದೇಶದಾದ್ಯಂತ ಮೌನ ಪ್ರತಿಭಟನೆಗೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಆಯಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಚೇರಿಗಳ ಮುಂದೆ ನಾಯಕರು, ಕಾರ್ಯಕರ್ತರು ಮೌನ ಪ್ರತಿಭಟನೆ ಮಾಡಲಿದ್ದಾರೆ. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿ ಮುಂದೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಮೌನ ಪ್ರತಿಭಟನೆ ಮಾಡಲಿದ್ದಾರೆ. ಧರಣಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಇಷ್ಟೇ ಅಲ್ಲ, ಸೋನಿಯಾ ಗಾಂಧಿ ಎಷ್ಟು ಗಂಟೆಗಳವರೆಗೆ ವಿಚಾರಣೆ ಮಾಡ್ತಾರೋ ಅಷ್ಟು ಗಂಟೆಗಳ ತನಕ ಮೌನ ಪ್ರತಿಭಟನೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಮೌನ ಪ್ರತಿಭಟನೆ ಮಾಡಲಿದ್ದಾರೆ. ಇಡಿ ಸೋನಿಯಾ ಹಾಗೂ ರಾಹುಲ್ ಗಾಂಧಿ ವಿಚಾರಣೆ ಖಂಡಿಸಿ ಈಗಾಗಲೇ ದೆಹಲಿಯಂತೂ ಕೊತ ಖುದ್ದು ಹೋಗಿತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ನಾಯಕರು ಶಾಂತಿಯುತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೆಹಲಿಯ ಕೆಪಿಸಿಸಿ ಕಚೇರಿ ಬಳಿ ಮೌನ ಪ್ರತಿಭಟನೆ ಮಾಡಲಿದ್ದಾರೆ. ಇದರಿಂದಾಗಿ ದೆಹಲಿಯ ಎಐಸಿಸಿ ಕಚೇರಿ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಇಷ್ಟೇ ಅಲ್ಲ, ಸಂಸತ್ನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಲಿದ್ದಾರೆ. ಮಂಡ್ಯದ ಬೇಬಿ ಬೆಟ್ಟ ಕಲ್ಲು ಗಣಿಗಾರಿಕೆ ಮತ್ತು ಟ್ರಯಲ್ ಬ್ಲಾಸ್ಟಿಂಗ್ ವಿಚಾರ ಇಂದು ಕೂಡ ರೈತರಿಂದ ಪ್ರತಿಭಟನೆ ನಡೆಯಲಿದೆ. ಬೇಬಿ ಬೆಟ್ಟ ಸಮೀಪದಲ್ಲಿ ಪ್ರತಿಭಟನೆ ನಡೆಸಲಿರುವ ರೈತ ಸಂಘ ಬ್ಲಾಸ್ಟಿಂಗ್ ಪ್ರಕ್ರಿಯೆಗೆ ಕಿಡಿಕಾರಲಿದ್ದಾರೆ. ಯಾಕಂದ್ರೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಸದ್ಯಕ್ಕೆ ಬ್ಲಾಸ್ಟಿಂಗ್ ಪ್ರಕ್ರಿಯೆ ಮುಂದೂಡಲಾಗಿದೆ. ಆದರೆ ಜಿಲ್ಲಾಧಿಕಾರಿಗಳು ಎಷ್ಟು ದಿನ ಬ್ಲಾಸ್ಟಿಂಗ್ ಮುಂದೂಡಿದ್ದಾರೆ ಅನ್ನೋ ಸ್ಪಷ್ಟನೆ ಕೊಟ್ಟಿಲ್ಲ. ಹೀಗಾಗಿ ಈ ಬಗ್ಗೆ ನಮಗೆ ಸೂಕ್ತ ಮಾಹಿತಿ ನೀಡಬೇಕು, ಬೇಬಿ ಬೆಟ್ಟದಲ್ಲಿನ ಗಣಿಗಾರಿಕೆ ಶಾಶ್ವತವಾಗಿ ನಿಲ್ಲಬೇಕು ಅಂತ ಒತ್ತಾಯಿಸಿ ಇಂದು ಕೂಡ ರೈತರು ಪ್ರತಿಭಟನೆ ಮಾಡಲಿದ್ದಾರೆ. ಕೊಪ್ಪಳ ಜಿಲ್ಲೆಯ ಚಿಕ್ಕಜಂತಕಲ್ ಬಳಿಯ ಕಂಪ್ಲಿ ಸೇತುವೆ ಮೇಲೆ ವಾಹನಕ್ಕೆ ನಿರ್ಬಂಧ ಹಿನ್ನೆಲೆ ರೈತರು ಗೊಬ್ಬರವನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ತುಂಗಭದ್ರಾ ಜಲಾಶಯ ಭರ್ತಿಯಾಗಿ ಸೇತುವೆ ಮುಳುಗಡೆಯಾಗಿತ್ತು. ಹೀಗಾಗಿ ಸೇತುವೆ ಮೇಲೆ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಆದ್ರೀಗ ನೀರು ಕಡಿಮೆಯಾಗಿದೆ. ಪೊಲೀಸರು ಮಾತ್ರ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಗೊಬ್ಬರ ತೆಗೆದುಕೊಂಡು ಹೋಗಬೇಕೆಂದು ಕೇಳಿಕೊಂಡ್ರು ವಾಹನ ಬಿಡ್ತಿಲ್ಲ. ಹೀಗಾಗಿ ಅಷ್ಟು ತೂಕದ ಗೊಬ್ಬರ ಮೂಟೆಯನ್ನ ಹೊತ್ತು ಸಾಕ್ತಿದ್ದಾರೆ. ಸಿದ್ದರಾಮೋತ್ಸವಕ್ಕೆ ಸಿದ್ಧತೆ ಹೇಗಿದೆ? ರಾಹುಲ್ ಗಾಂಧಿಗೆ ಅಧಿಕೃತ ಆಹ್ವಾನ ಯಾವಾಗ? ಮಂಗಳೂರಿನ ಪಬ್ನಲ್ಲಿ ಪಾರ್ಟಿಗೆ ಅಡ್ಡಿಪಡಿಸಿದ್ರ ಹಿಂದೂ ಕಾರ್ಯಕರ್ತರು. ಪಬ್ ಸಿಬ್ಬಂದಿಗೆ ಕಮಿಷನರ್ ಶಶಿಕುಮಾರ್ ತರಾಟೆ ತೆಗೆದುಕೊಂಡಿದ್ದು ಯಾಕೆ? ಬಳ್ಳಾರಿಯಲ್ಲಿ ರೈತರಿಗೆ ಸಂಕಷ್ಟವನ್ನು ತಂದೊಡ್ಡಿದ್ದು ಯಾರು? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಗಸ್ಟ್ 3ರಂದು ಸಿದ್ದರಾಮೋತ್ಸವ ಹಿನ್ನೆಲೆ ಸಿದ್ದರಾಮೋತ್ಸವ ಆಚರಣೆಗೆ ಸಕಲ ತಯಾರಿ ನಡೆಯುತ್ತಿದೆ. ಇಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ನಾಳೆ ಅಧಿಕೃತ ಆಹ್ವಾನ ನೀಡಲಾಗುತ್ತೆ. ಆಹ್ವಾನ ನೀಡಲು ಪ್ರಧಾನ ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ, ಮಾಜಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಆರ್.ವಿ. ದೇಶಪಾಂಡೆ ಕೂಡ ತೆರಳುವ ಸಾಧ್ಯತೆ ಇದೆ. ಬುಧವಾರ ಬೆಳಗ್ಗೆ ಕೆ.ಸಿ. ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾರನ್ನ ಮೊದಲಿಗೆ ಭೇಟಿ ಮಾಡಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. 11 ಗಂಟೆಗೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ಆಹ್ವಾನ ನೀಡಲಿದ್ದಾರೆ ಸಮಿತಿ ಪದಾಧಿಕಾರಿಗಳು.
ಬೆಂಗಳೂರಿನ ಪಬ್ನಲ್ಲಿ ಪಾರ್ಟಿಗೆ ಅಡ್ಡಿಪಡಿಸಿದ ಪ್ರಕರಣ ಪಬ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಇದೇ ವೇಳೆ ಪಬ್ ಸಿಬ್ಬಂದಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ತೀವ್ರ ತರಾಟೆಗೆ ತೆಗೆದುಕೊಂಡರು. ನಿನ್ನೆಯಷ್ಟೇ ಬಲ್ಮಠದಲ್ಲಿರುವ ರೀಸೈಕಲ್ ದಿ ಲಾಂಚ್ ಪಬ್ನಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಪಾರ್ಟಿಗೆ ಅಡ್ಡಿಪಡಿಸಿದ್ರು. ಇದರ ಬೆನ್ನಲ್ಲೇ ಇಂದು ಕಮಿಷನರ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಈ ಬಗ್ಗೆ ಮಾತನಾಡಿದ ಶಶಿಕುಮಾರ್, ಬೌನ್ಸರ್ ಹೇಳಿದ ಪ್ರಕಾರ ಸಂಘಟನೆ ಕಾರ್ಯಕರ್ತರು ಪಬ್ ಒಳಗೆ ಹೋಗಿಲ್ಲ, ಹೊರಭಾಗದಲ್ಲೇ ಮಾತನಾಡಿ ಹೋಗಿದ್ದಾರೆ. ಸಿಸಿಟಿವಿ ವೆರಿಫೈ ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಬಳ್ಳಾರಿ ಮತ್ತು ಸಿರುಗುಪ್ಪದ ಕೆಎಸ್ಎಫ್ಸಿ ಗೋಡೌನ್ನಿಂದ 8,500 ಕ್ವಿಂಟಲ್ ಜೋಳ ನಾಪತ್ತೆಯಾದ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಜೋಳ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 5 ಜನರು ಅಂಧರಾಗಿದ್ದು 3 ವಿರುದ್ಧ ದೂರು ದಾಖಲಾಗಿದೆ. ಈ ನಡುವೆ ಇದೀಗ ಮತ್ತೆ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ. ಕರ್ನಾಟಕ ರಾಜ್ಯ ಉಗ್ರಾಣ ನಿಗದ ಗೋಡೌನ್ನ ಡಾಟಾ ಎಂಟ್ರಿ ಆಪರೇಟರ್ ಸಿದ್ದಪ್ಪ ಮತ್ತು ವ್ಯಾಪಾರಿ ಮಾಣಿಕ್ಯ ರೆಡ್ಡಿ ಬಂಧಿತ ಆರೋಪಿಗಳಾಗಿದ್ದಾರೆ. ಮಾಣಿಕ್ಯ ರೆಡ್ಡಿ ಆರೋಪಿ ಬಸವರಾಜ್ ಜೊತೆಗೂಡಿ ರೈತರ ಹೆಸರಿನ ದಾಖಲೆಗಳನ್ನು ಪತ್ರ ನೀಡಿ ಜೋಳ ನೀಡದೆ ಹಣ ಪಡೆದಿರುವುದು ತನಿಖೆಯಲ್ಲಿ ದೃಢಪಟ್ಟಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲೂ ಜಿಂಕೆಗಳ ಹಾವಳಿ ಹೆಚ್ಚಾಗಿದೆ. ತಾಲೂಕಿನ ಬೊಮ್ಮಲಾಪುರ, ನಾಗಲಾಪುರ, ರಾರಾವಿ, ನಾಡಂಗ, ರವಿಹಾಳ್, ಮಿಟಿಸಗೂರ್, ಬಾಂಡ್ರಾಳ್ ಕ್ಯಾಂಪ್, ಆಗಸನೂರು ಗ್ರಾಮಗಳ ಸುತ್ತ ನೂರಾರು ಜಿಂಕೆಗಳು ನಿತ್ಯ ಓಡಾಡ್ತಾ ರೈತರ ಜಮೀನುಗಳಲ್ಲಿ ಬಿತ್ತನೆ ಮಾಡಿದ ಬೆಳೆಗಳನ್ನು ನಾಶಪಡಿಸ್ತಾ ಇವೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ರೈತರು ಬೆಳೆ ಹಾಕಿದ್ರು, ಜಿಂಕೆಗಳು ನಾಶ ಮಾಡ್ತಿವೆ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಜಿಂಕೆಯನ್ನ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರೆಸಾರ್ಟ್ನಲ್ಲಿ ಯುವತಿಗೆ ಕಾಡಾನೆ ಶಾಕ್ ಕೊಟ್ಟಿದ್ದು ಹೇಗಿತ್ತು ನವಿಲುಗಳ ನರ್ತನ? ಪ್ರೇಮಿಗಳಿಗೆ ಜಿರಾಫೆ ಕೊಟ್ಟ ಶಾಕ್ ಏನು? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಏಕದಿನ ಕ್ರಿಕೆಟ್ ಬಗ್ಗೆ ಕ್ರಿಕೆಟ್ ಪ್ರೇಮಿಗಳು ಹೇಳಿದ್ದೇನು? ಅಕ್ಷರ್ ಪಟೇಲ್ ಬಗ್ಗೆ ಚಹಲ್ ಆಡಿದ ಮಾತೇನು? ಮತ್ತೆ ಕಂಬ್ಯಾಕ್ಗೆ ಸಜ್ಜಾದ್ರ ಮಿಥಾಲಿ ರಾಜ್? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಏಕದಿನ ಕ್ರಿಕೆಟ್ಗೆ ಇನ್ಮುಂದೆ ಭವಿಷ್ಯವಿಲ್ಲ. ಟಿ20 ಭರಾಟೆಯ ಮಧ್ಯೆ ಏಕದಿನ ಕ್ರಿಕೆಟ್ನಂತ ಅಭಿಮಾನಿಗಳು ಆಸಕ್ತಿ ಕಳೆದುಕೊಳ್ತಿದ್ದಾರೆ ಅಂತ ಕೆಲ ಕ್ರಿಕೆಟಿಗರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದರೆ ಓಡಿಐಗೆ ಇನ್ನೂ ಭವಿಷ್ಯವಿದೆ. ನಾವು ಏಕದಿನ ವಿಶ್ವಕಪ್ಗಳನ್ನ ಗೆಲ್ಲುವ ಕನಸಿಟ್ಟುಕೊಂಡಿದ್ದೀವಿ ಅಂತ ದಕ್ಷಿಣ ಆಫ್ರಿಕಾ ಬ್ಯಾಟ್ಸ್ಮನ್ ಕ್ವಿಂಟನ್ ಡಿಕಾಕ್ ಹೇಳಿದ್ದಾರೆ. ದಕ್ಷಿಣ ಆಫ್ರಿಕಾ ತಂಡ ಏಕದಿನ ವಿಶ್ವಕಪ್ ಗೆದ್ದಿಲ್ಲ, ಹೀಗಾಗಿ ಡಿಕಾಕ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ದ್ವಿತೀಯ ಏಕದಿನ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು. ಈ ಬಗ್ಗೆ ಭಾರತದ ಲೆಗ್ ಸ್ಪಿನ್ನರ್ ಯಜ್ವೇಂದ್ರ ಚಹಲ್ ಪ್ರತಿಕ್ರಿಯಿಸಿದ್ದಾರೆ. ನಾನೆಂದು ನೋಡಿರದ ಅದ್ಭುತ ಬ್ಯಾಟಿಂಗ್ ಅಕ್ಷರ್ ಪಟೇಲ್ ನೀಡಿದ್ರು. ಆತನನ್ನ ನೋಡ್ತಾ ನಾನು ಹಾಗೇನೆ ಬ್ಯಾಟಿಂಗ್ ಮಾಡ್ತಿದ್ದ ನನ್ನ ಬಾಲ್ಯದ ದಿನಗಳನ್ನ ನೆನಪಿಸಿಕೊಂಡೆ ಎನ್ನುತ್ತಾ ಚಹಲ್ ತುಂಟನಗು ಬೀರಿದ್ರು. ನಿವೃತ್ತಿ ಹಿಂಪಡೆಯಲು ನಾನು ಸಿದ್ಧಳಿದ್ದೇನೆ ಅಂತ ಟೀಂ ಇಂಡಿಯಾದ ಮಾಜಿ ನಾಯಕಿ ಮಿಥಾಲಿ ರಾಜ್ ಹೇಳಿದ್ದಾರೆ. ಮಹಿಳಾ ಐಪಿಎಲ್ನ ಭಾಗವಾಗಿದ್ದು ಅದ್ಭುತ ಅನುಭವ ನೀಡಿತ್ತು, ಹೀಗಾಗಿ ನಾನು ನನ್ನ ನಿವೃತ್ತಿ ವಾಪಸ್ ಪಡೆದುಕೊಳ್ಳಲು ತಯಾರಿದ್ದೇನೆ ಅಂತ ಮಿಥಾಲಿ ಐಸಿಸಿ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಎರಡ್ 2018ರ ಚೆಂಡು ವಿರೂಪ ಪ್ರಕರಣದಲ್ಲಿ ಆಸ್ಟ್ರೇಲಿಯಾದ ಡೇವಿಡ್ ವಾರ್ನರ್ ಮತ್ತು ಸ್ಟೀವ್ ಸ್ಮಿತ್ ಕ್ರಿಕೆಟ್ ಆಸ್ಟ್ರೇಲಿಯಾದಿಂದ 1 ವರ್ಷದ ನಿಷೇಧಕ್ಕೀಡಾಗಿದ್ರು. ಅಲ್ಲದೆ ಇಬ್ಬರ ಮೇಲೂ ಯಾವುದೇ ತಂಡಕ್ಕೆ ಕ್ಯಾಪ್ಟನ್ಸಿ ವಹಿಸದಂತೆ ಅಜೀವ ನಿಷೇಧವನ್ನ ಹೇರಲಾಗಿತ್ತು. ಇದಕ್ಕೆ ಆಸ್ಟ್ರೇಲಿಯಾದ ಮಾಜಿ ನಾಯಕ ಅಲನ್ ಬಾರ್ಡರ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಾರ್ನರ್ ಚೆಂಡನ್ನ ಸ್ಕ್ರಾಚ್ ಮಾಡಿದ್ರಲ್ಲಿ ಅಂತ ತಪ್ಪೇನೂ ಇಲ್ಲ, ಹೀಗಾಗಿ ವಾರ್ನರ್ ಮೇಲಿರುವ ಕ್ಯಾಪ್ಟನ್ಸಿ ನಿಷೇಧವನ್ನ ತೆಗೆದುಹಾಕಬೇಕೆಂದು ಬಾರ್ಡರ್ ಅಭಿಪ್ರಾಯಪಟ್ಟಿದ್ದಾರೆ. ನ್ಯೂಜಿಲೆಂಡ್ ತಂಡದ ನಾಯಕ ಕೇನ್ ವಿಲಿಯಮ್ಸನ್ ಬರೋಬ್ಬರಿ 2 ವರ್ಷ 5 ತಿಂಗಳ ಬಳಿಕ ಏಕದಿನ ಪಂದ್ಯವಾಡಲು ಸಜ್ಜಾಗಿದ್ದಾರೆ. ವೆಸ್ಟ್ ಇಂಡೀಸ್ಗೆ ಪ್ರವಾಸ ಹೋಗಲಿರುವ ನ್ಯೂಜಿಲೆಂಡ್ ಅಲ್ಲಿ 3 ಟಿ20, 3 ಏಕದಿನ ಪಂದ್ಯಗಳನ್ನಾಡಲಿದೆ. ಈ ಸರಣಿಗಾಗಿ ಪ್ರಕಟವಾಗಿರುವ ಕಿವೀಸ್ ತಂಡದಲ್ಲಿ ವಿಲಿಯಮ್ಸನ್ ಕಾಣಿಸಿಕೊಂಡಿದ್ದಾರೆ. ಅಂದಹಾಗೆ ವಿಲಿಯಮ್ಸನ್ ಕೊನೆ ಏಕದಿನ ಪಂದ್ಯವಾಡಿದ್ದು 2020ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ.